ಖುಷಿ ಆಯ್ತಾ ಮತ್ತು ಎಲ್ಲ ಕೊಡಿಸ್ಬಿಟ್ಟಿದ್ದೀನಿ. ಎಟ್ಟೆ ಲೋಟ ಮನೆಗೆ ಏನು ಬೇಕು ಎಲ್ಲ ತಂದಿದ್ದಾಯ್ತು. ಇನ್ನು ಮಿಕ್ಕಿದ್ದೆಲ್ಲನ ಹೋಗ್ತಾ ಹೋಗ್ತಾ ತಗೊಂಬಂತೆ. ಇವಾಗ ಸದ್ಯಕ್ಕೆ ಸಾಕಲ್ಲ. ಸಾಕು ಕಣ್ರಿ, ಸಾಕು. ಮಸ್ತ್ ಆಯ್ತು ಪಾತ್ರ ಸಾಮಾನುಗಳೆಲ್ಲ. ಅದ್ರಾಗೂ ಎಲ್ಲ ರೇಷನ್ ಐತೆ, ಚೀಲದಲ್ಲೆಲ್ಲ ಬಿಚ್ಚಿಲ್ಲ. ಸಾಕು ಸದ್ಯಕ್ಕೆ ಒಂದು ಸ್ವಲ್ಪನೇ ನೀಟಾಗಿ ಎತ್ತಿಟ್ಕೊಂತೀನಿ. ಸದ್ಯಕ್ಕೆ ಪಾತ್ರೆಗಳನ್ನೆಲ್ಲ ನೀಟಾಗಿ ಎತ್ತಿಟ್ಕೊಬಿಟ್ಟು ಆಮೇಲೆ ರೇಷನ್ ಎಲ್ಲ ತಗೊಂಡು ಎಲ್ಲ ಸಣ್ಣ ಸಣ್ಣ ಡಬ್ಬಿ ತೊಗೊಂಬಂದಿದ್ದೀನಲ್ಲ, ಕವರ್ ಆಗಿದ್ದಾವೆ. ಸಾಸಿವೆ ಡಬ್ಬಿ, ಜೀರಿಗೆ ಡಬ್ಬಿ, ಸಣ್ಣ ಸಣ್ಣ ಪ್ಲಾಸ್ಟಿಕ್ ನಾವು ಒಂದು 6 ತಗೊಂಬಂದಿದ್ದೀನಿ. ಎಲ್ಲನ ಒಂದೊಂದ್ರಕ್ಕೆ ಹಾಕೊಂತೀನಿ. ಕವರ್ ಆಗಿದ್ದಾವೆ ಪ್ಲಾಸ್ಟಿಕ್ ನಾವು 6 ಸೆಟ್, 6 ಒಂದೇ ಥರ ಬತ್ತ ನೋಡಿ, ಆ ಥರ ತಗೊಂಡಿದ್ದೀನಿ. ಸಾಕು ರೇಷನ್ ಫಸ್ಟ್ ಇವನ್ನೆಲ್ಲ ಜೋಡಿಸ್ಕೊಂತೀನಿ. ಆಮೇಲೆ ರೇಷನ್ ಎಲ್ಲ ತೆಗೆದು ಯಾವ ಬಾಕ್ಸ್ನಾಗ ಬೇಕೋ ಆ ಬಾಕ್ಸ್ನಾಗೆ ಹಾಕೊಂತೀನಿ. ಹೇಳ್ರಿ. ಸಾಕಣ್ರಿ, ಸಾಕು. ನೀವು ಹೆಂಗೋ ನನಗೆ ಇಷ್ಟು ಕೊಡಿಸಿದ್ರಲ್ಲ, ಇಷ್ಟು ಮಾಡಿದ್ರಲ್ಲ, ಇಷ್ಟರ ಮಟ್ಟಿಗೆ ನಾವೆಲ್ಲ ಮಾಡ್ಕೊಂಡ್ವಲ್ಲ, ಸಾಕು ರೀ. ಮತ್ತೆ ನಾವು ಆಟೋದಾಗ ಇಳಿಸ್ಬೇಕಾದ್ರೆ ಆ ರಾಣಿನೂ ಈ ತಮ್ಮ ಹೆಂಗೆ ನೋಡ್ತಿದ್ರು ನೋಡ್ತಾ. ಓ ಏನಪ್ಪ ಇವರು ನಮ್ಮಂಗೆ ಎಲ್ಲ ಸಾಮಾನು ತಗೊಂಬಂದ್ಬಿಟ್ರು ಮನೆಗೆ ಅಂತೇಳಿ ನೋಡ್ತಿದ್ರು. ಎಲ್ಲ ನಮ್ಮ ತಕ್ಕ ಬರ್ತಾರೆ, ಅಯ್ಯೋ ಅಪ್ಪ ಅಂತಾರೆ ಅಂತ ಅನ್ಕೊಂಡಿದ್ರು. ಯಾವಾಗ ನಾವು ಎಲ್ಲ ತಗೊಂಬಂದ್ಬಿಟ್ರೆ ಶಾಕ್ ಆಗ್ಬಿಡ್ತು. ಮನೆಗೆಲ್ಲ ಪಾತ್ರೆ ಸಾಮಾನುಗಳು ತಗೊಂಬಂದಿರೋದು ನೋಡಿ, ನಾವು ಆಟೋದಾಗ ಇಳಿಸೋದು ನೋಡೇನೆ ಅವರಿಗೆ ಯಾತ ತಂದವ್ರೆ ಅಂತ ನೋಡೋರು ಸುಮ್ಮನೆ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿದ್ಬಿಡು. ನೀನು ಕೆಲಸ ಕೇಳ್ಕೊಂಬಂದಿದ್ದೀವಿ ಇಬ್ರು, ಅತ್ಲಾಗ ಹೋಗ್ಬಿಡೋಣ. ನೀವು ಅಲ್ಲಿಗೆ ಹೋಗ್ರಿ, ಅವ್ರು ಯಾರೋ ತಾಮ್ತೀವಿ ಅಂದ್ರಲ್ಲ, ಅಲ್ಲಿಗೆ ಹೋಗ್ಬಿಟ್ರಿ. ನಾನು ಬಟ್ಟೆ ಅಂಗಡಿಗೆ ಹೋಗ್ತೀನಿ. ಸಾಕು 6,000 7,000 ಕೊಡ್ಲೇಳೆ ಏನು ತಿಂಗಳಿಗೆ. ನಂದು ಮನೆ ಖರ್ಚಿಗೆಲ್ಲ ಆಗ್ಲೇಳು. ನಿಮ್ದೆಲ್ಲನ ಸ್ವಲ್ಪ ಉಳಿಸ್ಕೊಂಡು ಒಂದು 2 ತಿಂಗಳದ ಪಾಪ ಇವಾಗ ನಮಗೆ ಸಹಾಯ ಮಾಡೋರಲ್ಲ, ಅವ್ರಿಗೆ ಕೊಡಬೇಕು. ಅಣ್ಣ ಪಾಪ ನಮಗೆ ಇಸ್ಕೊಂಡು ಕೊಟ್ಟವ್ರೆ ಅಂದಮೇಲೆ ನಾವು ಅವ್ರಿಗೆ ಕೊಡಬೇಕು. ನಾವು ಇಪ್ಪಟ್ಟು ಕೆಲಸಕ್ಕೆ ಹೋಗಿ ಚೆನ್ನಾಗಿ ದುಡಿಯೋದು ನೋಡ್ಕೋಬೇಕಿನ್ನು. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬದು ಬೇಡ. ಸರಿ ಆಯ್ತು ಹೇಳು. ಯಾರ ಬಗ್ಗೆ ಇನ್ಮೇಲೆ ನಾವು ಯಾತಕ್ಕೆ ತಲೆ ಕೆಡಿಸ್ಕೊಂಬಕೋನು? ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬದು ಬೇಡ. ಸಾಕು, ಮನೆಗೆಲ್ಲ ತಗೊಂಬಂದಿದ್ದೀವಿ, ಮನೆ ಮಾಡ್ಕೊಂಡಿದ್ದೀವಿ. ನಾನು ನೀನು ಇನ್ಮೇಲೆ ನೆಮ್ಮದಿಯಾಗಿ ಇದ್ಬಿಡೋಣ. ಎಲ್ಲ ಜೋಡಿಸ್ಕೊ, ಎಲ್ಲ ಏನೇನು ಎಲ್ಲ ನೋಡ್ಕೊ, ತಗೊಂಡಿರೋವೆಲ್ಲ ಇದಾವೋ ಏನೋ ಎಲ್ಲ ಜೋಡಿಸ್ಕೊಬಿಡು. ಅಯ್ಯೋ ಈ ಬಿಸ್ಲಾಗ ಎಲ್ಲಿಗಾನ ಹೋಗಿ ಬಂದರೆ ಸಾಕಪ್ಪ ಅನಿಸುತ್ತೆ. ಏನೇನು ಮಾಡೋಕ್ಕಾಗಲ್ಲ. ಎಲ್ಲಾದರೂ ವಾರಕ್ಕೆ ಹೋಗಿ ಬಂದಿದ್ದೀವಿ ಅಂದರೆ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಬನ, ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ಉಲ್ಟ್ಕೆಮನ ಮನೆ ಕೆಮನ ಅನ್ನಿಸ್ಬಿಡುತ್ತಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಎಲ್ಲ ಮಾಡ್ಕೊಂತೀನಿ ಬಿಡ್ರಿ. ಸರಿ 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 ಆಯ್ತು ಹೇಳು. ಸ್ವಲ್ಪ ಸುಧಾರಿಸ್ಕ, ಎಲ್ಲ ನೋಡ್ಕ. ಪಾತ್ರೆಗಳೆಲ್ಲ ಆಮೇಲೆ ಎಲ್ಲನ ಕಳೆದ್ರಿ ಅಂತ ಎಲ್ಲದ್ರ ಮೇಲೂ ಹೆಸ್ರು ಹಾಕ್ಸಿದ್ದೀನಿ. ಹೆಂಗೋ ಫ್ರೀಯಾಗಿ ಹಾಕ್ಕೊಡ್ತಾರೆ, ಹಾಕ್ಲೇಳು ಅಂತೇಳಿ ಎಲ್ಲದ್ರ ಮೇಲೆ ಹೆಸ್ರು ಹಾಕ್ಸಿದ್ದೀನಿ. ಮುತ್ತು ದಾನಿ, ಮುತ್ತು ದಾನಿ, ಮುತ್ತು ದಾನಿ ಅಂತೇಳಿ ಎಲ್ಲದ್ರ ಮೇಲೆ ಹಾಕ್ಸಿದ್ದೀನಿ. ಯಾರ ಮನೆಗಾನ ಕೊಟ್ಟರು ನಮ್ಮ ಹೆಸರು ನೋಡ್ಕೊಂಡು ತಂದುಬಿಡ್ಬೋದು. ಅದಕ್ಕೆಲ್ಲ ಹೊಸವಲ್ಲ ನಮ್ಮ ಪಾತ್ರ ಸಾಮಾನುಗಳು, ಅದಕ್ಕೆ ಯಾರನ್ನು ಹೊತ್ಕೊಂಡು ಹೋಗ್ಬಿಟ್ರಿ. ಅದಕ್ಕೆ ಎಲ್ಲದ್ರ ಮೇಲೆ ಹೆಸ್ರು ಹಾಕ್ಸಿದ್ದೀನಿ. ಏನಮ್ಮ ಮುತ್ತು, ಎಲ್ಲ ಪಾತ್ರ ಸಾಮಾನುಗಳೆಲ್ಲ ತಗೊಂಬಂದ್ಬಿಟ್ಟಿದ್ಯಾ? ಹೊಸ ಹೊಸವೆಲ್ಲ ಮಿಂಚುತ್ತಾವ ಹಬ್ಬಕ್ಕೆ. ಈ ಮನೆ ಹಳೆ ಮನೆಯೇ ಆಗಿರ್ಬೋದು ನಮ್ಗಿವಾಗ ಹೊಸ ಮನೆ. ಯುಗಾದಿ ಹಬ್ಬಕ್ಕೆ ಎಲ್ಲ ಹೊಸ ಮನೆ, ಹೊಸ ಪಾತ್ರೆ ಎಲ್ಲ ಚೆನ್ನಾಗಿ ಹಬ್ಬ ಮಾಡ್ತೀವಿ. ಎಲ್ಲ ರೇಷನಲ್ಲಿ ತಗೊಂಬಂದಿದ್ದೀವಿ, ಹೊಸ ಹಬ್ಬ ಮಾಡ್ತೀವಿ. ಹೊಸ ವರ್ಷ ನಮ್ಗೆ ಇವಾಗಲೇ ಅಲ್ಲ, ಅದಕ್ಕೆ ಎಲ್ಲ ಹೊಸ ಹೊಸದು. ಈ ಮನೆ ಹಳೇದೇ ಆಗಿರ್ಬೋದು, ಆದರೆ ನಮಗೆ ಹೊಸದಲ್ಲ ಅಲ್ಲೆಲ್ಲ ತಂಟಿ ಹೆಂಗೋ ಬಿಡ. ಮತ್ತು ಎಲ್ಲ ತಗೊಂಬಂದಿದ್ರ. ನಿಮ್ಮ ಅತ್ತಿಗೆ ಭಾಳ ಸೆನಕಿಲ್ ಕಡಮ್ಮ, ಯಾಕೆ ಸುಸ್ತು ಅಂತಾಳೆ. ಪಾಪ ಅವ್ರ ಮನೆ ಕರ್ಕೊಂಡು ಹೋಗಂಗಿಲ್ಲ, ಏನಿಲ್ಲ. ನೀವು ನೋಡೋಕ್ಕೆ ಹೋಗ್ಬೇಕಿಲ್ಲ, ನೀವು ನೋಡ್ಕೊಂಡಿಲ್ಲ. ಅವಳು ಮುದ್ದೆ ಮಾಡಿ ಕಳಿಸಿದ್ಲು, ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ. ನೀವಿಬ್ರು ಹೋಗಿಲ್ವೇನೋ ನೋಡಕ್ಕೆ ಹೋಗಕ್ಕಿಲ್ರಿ? ನಾವೇ ನಮ್ಮನ್ನ ಮನೆಯಿಂದ ಆಚೆ ಕಳ್ಸವ್ರೆ ಅಂದಮೇಲೆ ನಾವೇನಕ್ಕೆ ನೋಡೋಕೆ ಹೋಗ್ಬೇಕು? ನಾವು ನೋಡೋಕ್ಕೆ ಹೋಗಲ್ ಬಿಡು. ಅವ್ರನ್ನೂ ಕಳಿಸೋರಲ್ಲ ಮನೆಯಿಂದ ಆಸಿಕೆ, ಅವರು ಗನವಾಗಿ ಸೆನಕಾದ್ರಲ್ಲ. ನೀನು ಹೋಗಿ ಮಾತಾಡಿಸ್ಕೊಂಡು ಏನಮ್ಮ ಸೆನಕಿದ್ಯಾ ಅಂತ. ಯಾಕಂದ್ರೆ ಸೆನಕಿಲ್ಲಿ ಮಂಜಾರು ಬಂದು ಒಂಥರ ಸುಸ್ತಾದಂಗಾಗಿ ಸುಸ್ತು, ಕೈ ಕಾಲೆಲ್ಲ ನೋವು, ಸುಸ್ತು ಅಂಬಾಳು. 2 ದಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಾಟ್ಲಿ ಹಾಕ್ಸ್ಕೊಂಡು ಕರ್ಕೊಂಬಂದವ್ರಿ. ಹೋಗಿ ಮಾತಾಡಿಸ್ಕೊಂಬರ್ರಿ. ಇಲ್ಲಲ್ಲ ತಂಟಿ, ನಾವು ಯಾರ ಬಗ್ಗೆ ತಲೆನೇ ಕೆಡಿಸ್ಕೊಂಬಲ್ಲ. ಏನನ್ನ ಆಗಲಿ, ನಮ್ಮನೆ ಮನೆಯಿಂದ ಆಚೆ ಕಳ್ಸೈತಂದ್ರೆ ಅವತ್ತೆಗೆ ಆಗ್ಬೇಕು, ಇನ್ನೂ ಸರಿಯಾಗಿ ಆಗಬೇಕು. ನನಗೆ ತುಂಬ ಖುಷಿ ಆಗ್ತೈತೆ. ಈಗ ನನ್ನ ಬಟ್ಟೆ ಅಂಗಡಿಗೆ ಇವಾಗ ಸೀಸನ್ ಹಬ್ಬಕ್ಕೆ ನಾಳೆಯಿಂದಲೇ ಕೆಲ್ಸಕ್ಕೆ ಬರ್ರಿ ಅಂತ ಹೇಳವ್ರೆ. ಕೇಳ್ಕೊಂಬಂದಿದ್ದೀವಿ ಇವತ್ತು ನಾನು ನನ್ನ ಗಂಡಂಗೂ ಬೇರೆ ಕಡೆ ಎಲ್ಲಾದರೂ ಕೇಳ್ಕೊಂಬಂದಿದ್ದೀವಿ. ಅದಕ್ಕೆ ಬಟ್ಟೆ ಅಂಗಡಿಗೆ ಬಟ್ಟೆ ತೋರ್ಸೋಕ್ಕೆ 7,000 ಕೊಡ್ತೀವಿ ಅಂತ ಹೇಳವ್ರೆ. ಹೋಗ್ತಾ ಇದ್ದೀನಿ ನಾನು ಬಟ್ಟೆ ಅಂಗಡಿ ಕೆಲ್ಸಕ್ಕೆ. ಇವಾಗೆಲ್ಲ ಜೋಡಿಸ್ಕೊಬಿಟ್ಟು ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹಬ್ಬ ಸೀಸನ್ ಅಲ್ಲ ಬಟ್ಟೆ ಅಂಗಡಿಲಿ, ಅದಕ್ಕೆ ಇವಾಗ ಬಟ್ಟೆ ಅಂಗಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದು. ಹೆಂಗೆ ಗೊತ್ತಾ, ಎಷ್ಟಾದರೂ ಕೊಡ್ಲೇಳು, ಆರಾಮಾಗಿ ಕೆಲಸ ಮಾಡಿಕೊಂಡು ಬರ್ತೀನ. ಹೆಂಗೋ ದೇವ್ರ ದಯದಿಂದನ ನಮ್ಗೆ ಒಳ್ಳೇದಾಗ್ತೈತೆ. ಎಲ್ಲ ಮನೆ ಮಾಡ್ಕೊಂಡ್ವಿ, ಮನೆಗೆಲ್ಲ ತಗೊಂಬಂದ್ವಿ. ಲೋಡು ಎಲ್ಲ ತಗೊಂಬಂದ್ವಿ, ನನ್ನ ಗಂಡ ಎಲ್ಲ ಕೊಡ್ಸಿದ್ದಾರೆ. ಎಲ್ಲ ಒಂದು 10-12 ಸಾವಿರ ರೂಪಾಯಿ ಆಯಿತು. ಹೆಂಗೋ ಬೇಡ ಮತ್ತು ಅಲ್ಲ ತಂದಿದ್ದೀರಾ, ತಗೊಂಬಂದಿರೋದ್ರಾಗ ಏನು ತಪ್ಪಿಲ್ಲ.
ಅಲ್ಲ ನಿಮ್ಮ ಅತ್ತೆನ ಹೋಗಿ ನೋಡ್ಕೊಂಡು ಒಂದ್ಸತಿ ಮಾತಾಡಿಸ್ರಿ ಅಂತ ಅಷ್ಟೇ ಹೇಳಿದ್ದು. ಇಲ್ಲ ನಾವು ಹೋಗಲ್ಲ. ನಮ್ಮನ್ನೇ ಆಚೆ ಕಳ್ಸೈತೆ ಅಂತಂದರೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳಂಟಿ ನೀನೇನೆ. ಸಖತ್ತು ಬೇಜಾರಾಗೈತೆ ನಮಗೆ. ನಾವು ಯಾಕೆ ಅವ್ರನ್ನ ಹೋಗಿ ಮಾತಾಡ್ಸೋಣ? ನಾವು ಮಾತಾಡ್ಸೋದಂತೂ ಸುಳ್ಳು ಬಿಡು. ಮಾತಾಡ್ಸಕ್ಕಂತೂ ನಾವು ಹೋಗಲ್ಲ. ಮಾತಾಡ್ಸಲ್ಲ ಕಣಂಟಿ, ಮಾತಾಡ್ಸಲ್ಲ. ನಾವು ಖಂಡಿತ ಮಾತಾಡ್ಸಲ್ಲ. ಅವರು ಇವಾಗ ನಾವೇನೋ ಅವ್ರನ್ನ ಮಾತಾಡ್ಸಿದ್ರೆ ಅವ್ರು ಹೆಂಗೆ ಆಡ್ತಾರೆ ಗೊತ್ತೇ? ಯಪ್ಪ ಯಪ್ಪ ಯಪ್ಪ, ನಮ್ಮ ಸಾಮಾನ್ಯ ಇಲ್ಲ ಅನ್ನಂಗೆ ಆಡ್ತಾರೆ. ಅವ್ರನ್ನ ನಾವು ಮಾತಾಡ್ಸೋದ? ಛೇ ಥೋ, ಇಲ್ಲ ಆಂಟಿ, ನಾವು ಮಾತಾಡ್ಸಕ್ಕೆ ಹೋಗಲ್ಲ. ಮತ್ತೆ ಅವರೇ ಕರ್ಕೊಂಡು ಹೋಗ್ತಾರೇನ? ಅವ್ರೇನಂಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಮ್ತಾರೇನ ಮಾಡ್ಕೊಂಡು ಕಾಲ ಯಾಕೆ ಸುಸ್ತಾದಂಗೆ ಆಗುತ್ತೆ ಅಂತಾಳೆ. ಅದಕ್ಕೆ ನಾನು ಅಲ್ಲಿಗೆ ಹೋಗು ಸುಮ್ಮನೆ ಅಂತಂದೆ. ಅವ್ರು ಕರಿಯಂಗಿಲ್ಲ ಅಂದು ಅವರು ಕರ್ಕೊಂಡು ಹೋಗಲ್ಲ, ಏನಿಲ್ಲ, ಮನೆ ಇದ್ರೆ ಇರಲಿ, ಒಂದು 2 ದಿವಸ ಹೋಗಲ್ಲ ಇರಮ್ಮ ಅಂತ ಹೇಳಿದೀನಪ್ಪ ನಾನು. ಅದೇನು ಮಾಡ್ತಾರೋ ಅವ್ರು ಕರ್ಕೊಂಡು ಹೋಗ್ತಾರೋ ಇಲ್ವೋ. ಅದೇ ಏನಾರ ಮಾಡ್ಕೊಂಬ್ಲ ಹೇಳು. ನಾವೀಗ ಇವಾಗ ನಮ್ಮನ್ನ ಅಂದಾರ ಮುಂದೆ ನಾವಿಬ್ರು ನಾನು ನನ್ನ ಹೆಂಡತಿ ಚೆನ್ನಾಗಿ ಚಾಲೆಂಜ್ ಮಾಡಿ ಅಲ್ಲ ನಮ್ಮನ್ನೇ ವಾಸಿ ಕಳಿಸ್ತಲ್ಲ, ಇದ್ದಿದ್ರೆ ನಾವು ನೋಡ್ಕೊಂತಿರ್ಲಿಲ್ವ ಇವತ್ತು ಮನೆಯಾಗೆ? ನಮ್ಮ ಅಮ್ಮಗೆ ಗೊತ್ತಾಗ್ಬೇಕು ಇವತ್ತು ನಮ್ಮ ಬೆಲೆ ಏನಂತ ಈಗ ಗೊತ್ತಾಗಬೇಕು. ಬಂದ್ಮೇಲಿಂದ ನಮ್ಮ ಅತ್ತಿಗೆ ಹಂಗೆ ಆಗೈತೆ ಅಂದ್ರೆ ನನಗೆ ಖುಷಿ. ಇನ್ನು ನಮ್ಮ ಅತ್ತೆ ನಾನು ನೋಡಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ಯಲ್ಲ ತಂಟಿ, ನೀನು ಏನನ್ನ ಬೇಕಾ? ನಮ್ಮ ಅತ್ತೆಂಗೆ ಕಂಡ್ರೆ ನನಗೆ ಆಗೋದೇ ಇಲ್ಲ. ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ತಲ್ಲ, ಆಗಬೇಕು. ಇವಾಗ ಇದ್ದಿದ್ದು ನಮ್ಮ ಬೆಲೆ ಏನಂತ ಈಗ ಗೊತ್ತಾಗುತ್ತೆ ಅವತ್ತಿಗೆ. ಮನೆಯಾಗಿದ್ದಿದ್ರೆ ನೋಡ್ಕೊಂಬರಲ್ಲ, ನನ್ನ ಕಷ್ಟಕ್ಕೆ ಆಗಾರಲ್ಲ, ನನಗೇನಾದ್ರೂ ಸೆನಕಿಲ್ಲ ಅಂದ್ರೆ ನಾನು ನೋಡ್ಕೊಂಬರಲ್ಲ ಅಂತ ಗೊತ್ತಾಗಬೇಕು. ಗೊತ್ತಾದಾಗ್ಲೇನೆ ಅದು ಚೆನ್ನಾಗಿರೋದು. ಇಲ್ಲ ಅಂದರೆ ಅದಕ್ಕೆ ನಮಗೆ ಬೆಲೆನೇ ಇರಲ್ಲ. ನಾವೀಗ ಈಗ ತಗೊಂಬಂದಿರೋದೆಲ್ಲ ನೋಡ್ತಿತ್ತು ಎಲ್ಲ ತಗೊಂಬಂದ್ರಲ್ಲ ಅಂತ ನೋಡ್ಲಿ ಅಂತಲೇ ನಾವೆಲ್ಲರ ಮುಂದೆ ಪಾತ್ರೆ ಸಾಮಾನು ಎಲ್ಲ ತಗೊಂಬಂದು ಆಟೋದಾಗ ಇಳಿಸೋದು ಎಲ್ಲರೂ ನೋಡ್ತಾ ಇದ್ರು ನನ್ನ. ಎಲ್ಲ ತಗೊಂಬಂದ್ಬಿಟ್ಲಲ್ಲ ಮನೆಗೆ ಎಲ್ಲನ ಅಂತೇಳಿ ನೋಡ್ತಾ ಇದ್ರು ಎಲ್ಲನ. ನೋಡ್ಲಿ ಎಲ್ಲ ತಗೊಂಬಂದಿದ್ದೀವಿ. ಇನ್ನು ನಾವು ಕೆಲ್ಸಕ್ಕೆ ಹೋಗಿ ಮಾಡ್ಕೊಂಡು ತಿನ್ಕೊಂಡು ನಾನು ನನ್ನ ಗಂಡ ಚೆನ್ನಾಗಿರ್ತೀವಿ ಅಷ್ಟೇನೆ. ಈಗ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮನ್ನು ಬಿಡ್ಕೊಂಬಿಲ್ಲ, ನಮ್ಮ ಕಷ್ಟಕ್ಕೆ ಅವರು ಆಗಲಿಲ್ಲ. ನಮ್ಮ ಅತ್ತೆ ನಮ್ಮನ್ನು ಒಳ್ಳೆ ನಮ್ಗೆ ಎಂಥ ಕಷ್ಟದಾಗ ನಮ್ಮನ್ನು ಮನೆಯಿಂದ ಆಚೆ ಕಳಿಸ್ತು. 4-5 ದಿವಸ ನಾವು ಎಷ್ಟು ಪರದಾಡಿ ಅದನ್ನ ನೆನೆಸ್ಕೋಬಾರ್ದು. ಇವತ್ತು ಖುಷಿಯಾಗಿದ್ದೀವಿ ನಾನು ನನ್ನ ಗಂಡ, ಬೇಡ ಖುಷಿಯಾಗಿರ್ಬೇಕಾದ್ರೆ ಅದನ್ನ ನೆನೆಸ್ಕೋಬಾರ್ದು. 4-5 ದಿವಸ ನಾವು ಹೊರಗಡೆ ಮನೆ ಕೊಂಡು ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ ಅಂತ ನನಗೆ ಗೊತ್ತು. ದೇವರು ಕತ್ಲಾದ್ಮೇಲೆ ಬೆಳಗ್ಗೆ ಬಂದೇ ಬರುತ್ತೆ ಅಂತಾರಲ್ಲ, ಅದು ಸುಳ್ಳಲ್ಲ. ಒಂದಲ್ಲ ಒಂದು ಕಡೆ ಎಲ್ಲೋ ಒಂದು ಕಡೆ ದೇವರಮ್ಮನ ಒದಗಿಸ್ತಾನೆ. ನೋಡಿ ನಮ್ಗೆ ಹೆಂಗೋ ದೇವ್ರ ಐದಿಂದನ ಸಾಲನಾಗಿಲ್ಲ ಏನೋ ಮಾಡಿ ನಾವು ಹೆಂಗೋ ಮನೆ ಮಾಡ್ಕೊಂಡು ಮನೆಗೆಲ್ಲ ತಂಡ್ಕೊಂಡು ಹೆಂಗೋ ಜೀವನ ಮಾಡ್ತೀವಲ್ಲ. ಮಾಡ್ತೀರ ಅವ್ರವ್ರ ಜೀವನ ಎಲ್ಲರೂ ಮಾಡಲೇಬೇಕಮ್ಮ. ಅಲ್ಲ ನಿಮ್ಮ ಅತ್ತೆ ಪಾಪ ಮಾತಾಡಿಸ್ರಿ ಅಂತ ಏನೋ ಹೇಳ್ದೆ. ಹಂಗಾರೆ ಎಲ್ಲ ತಗೊಂಬಂದ್ರೇನು ಮನೆಗೆ? ಎಲ್ಲ ನೋಡಪ್ಪ ಹೆಂಗೆ ತಗೊಂಬಂದಿದ್ದೀರ. ಹೆಂಗ ಬಿಡತ್ತ ಮನೆ ಮಾಡ್ಕೊಂಡ್ರತ್ತ, ಹೆಂಗ ಚೆನ್ನಾಗಿರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಚೆನ್ನಾಗಿರ್ತೀವಿ. ಅಲ್ಲ ನಾನು ಹೋದ್ರೂ ನಮ್ಮಮ್ಮ ಏನನ್ನ ಮನೆ ಒಳಗೆ ಬಿಡ್ಕೊಂಬಿಲ್ವಲ್ಲ. ಇವಾಗ ನೋಡಿ ಅವ್ರ ತಗ ಹೆಂಗೆ ಚೆನ್ನಾಗೈತೆ. ಅವ್ರು ನಮಗೆ ಆಚೆ ಕಳಿಸ್ತು, ಆಮೇಲೆ ಅವ್ರ ತ ಚೆನ್ನಾಗಾಯ್ತು, ನಮ್ಮ ತ ಚೆನ್ನಾಗಿತ್ತು. ಅವಾಗ ನೋಡಿ ನಮ್ಮಮ್ಮಯ್ಯ ಎಷ್ಟೆಲ್ಲ ಇದು ಮಾಡುತ್ತೆ. ಏನು ನಮ್ಮ ಮಗಂಗಿನೇ ಹೆಚ್ಚ ಏನೋ ಸರ ಹಾಕಂಬ್ಲೇಳು. ಇವಾಗ ಚೆನ್ನಾಗಿಲ್ಲ ಅಂದ್ರೆ ಸರ ಹಾಕಂಗೆ ಕುಕ್ಕಂಬ್ಲೇಳು ಅಷ್ಟೇನೆ. ಸರ ಅಂತಿತ್ತಲ್ಲ, ನಾವು ಬಿಡಿಸ್ಕೊಂಡು ಕೊಡಲ್ಲ ಅಂತಲೇ ಹೇಳಿರೋದು. ಪಾಪ ಕಷ್ಟಕ್ಕೆ ಇಕ್ಕವಳೆ. ಅವಳಿಗೆ ಅದೇ ಕಾಯಿಲೆ ಕಣಪ್ಪ. ನಿಮ್ಮ ಅಮ್ಮಗೆ ದುಡ್ಡು ಹೋತು, 4 ಲಕ್ಷ ರೂಪಾಯಿ ದುಡ್ಡು. ಅದು ಯಾರು ತಂಡವ್ರೆ ಎಂಬುದೇ ಗೊತ್ತಾಗಲಿಲ್ಲ. ಇವಾಗ ಸರನು ಅಡ ಇಕ್ತೆ ನೋಡಲ್ಲ ಓತಲ್ಲಪ್ಪ ಅಂತ ಅವಳಿಗೆ ಅದೇ ಕಾಯಿಲೆ ಆಗಿರೋದು ನಿಮ್ಮ ಅಮ್ಮಗೆ. ನೋಡಿ ನಾನು ಏನೋ ಅನ್ಕೊಂಡಿದ್ದೆ, ಏನೋ ಆತಲ್ಲಪ್ಪ, ಎಲ್ಲ ಕಳ್ಕೊಂಬ ಅಂತದ್ದು ಬಂತಲ್ಲಪ್ಪ ಅಂತ ಅದನ್ನೇ ಯೋಚನೆ ಮಾಡ್ತಾಳೆ. ಮಾಡಲಿ ಗೊತ್ತಾಗಬೇಕು ಅವರಿಗೆ ಎಲ್ಲಾನು. ನಾವು ಹೋಗಲ್ಲ, ನಾವು ನೋಡೋಕ್ಕಂತೂ ಹೋಗಲ್ಲ. ಅವ್ರು ಎಂಥ ಸೆನಕಿಲ್ದಂಗೆ ಆಗ್ಲೇಳು. ಆಗಿರೋದು ನಮಗೇನೋ ಖುಷಿನೇನೆ ಆಗ್ಲೇಳು. ಇನ್ನೂ ಚೆನ್ನಾಗಿಲ್ದಂಗೆ ಆದ್ರೇ ಮತ್ತೆ ನಮ್ಮ ಬೆಲೆ ಏನು ಅಂತ ಗೊತ್ತಾಗೋದು. ನಾನೇನೋ ಹೇಳ್ದೆ ಹೋಗಪ್ಪ ಹೋಗಿ ನೋಡ್ಕೊಂಬರ್ರಿ ಅಂತ. ಯಾಕೋ ಸವಿತಿಂಗೆ ಚೆನ್ನಾಗಿಲ್ಲ, ತುಂಬ ಹುಷಾರಿಲ್ಲ, ಸುಸ್ತು ಅಂತ ಇದ್ದಾಳೆ. ಅದಕ್ಕೆ ಹೋಗಿ ನೋಡ್ಕೊಂಬರ್ರಿ ನೀವು ಅಂತ ಹೇಳಿದೆ. ಇವ್ರು ಹಿಡಿಯೋಕ್ಕಾಗಲ್ಲ. ಮನೆಗೆ ಬೇರೆ ಹೊಸ ಪಾತ್ರೆ ಸಾಮಾನುಗಳೆಲ್ಲ ತಗೊಂಬಂದವಳೆ. ಅಯ್ಯೋ ಹಿಡಿಯೋಕ್ಕಾಗತ್ತೆ ಇವಳನ್ನ? ಇವಾಗಂತೂ ಖಂಡಿತ ಹಿಡಿಯೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ ಹಂಗಾಯ್ತು. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹೇಳಿದ್ರು ಅಮ್ಮಂಗೆ. ಅಲ್ಲ ಸಾಲ ಮಾಡಿ ತಗೊಂಬಂದವಳು. ಇವಳಿಗೆ ಐಶ್ವರ್ಯ ಬಂದಿಲ್ಲ, ಆದರೂ ಇದೊಂಥರ ಐಶ್ವರ್ಯ ಬಂದಂಗೆ ಆಗ್ಬಿಟ್ಟೈತಿ ಇವಳಿಗೆ. ಪಾತ್ರೆ ಸಾಮಾನೆಲ್ಲ ತಗೊಂಬಂದಿರೋದು ಒಂಥರ ಏನೋ ದೊಡ್ಡ ಐಶ್ವರ್ಯ ಬಂದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನಾನು ನಮ್ಮ ಅತ್ತೆನ ಏನಕ್ಕೆ ನೋಡ್ತೀನಿ, ನಾನು ನಮ್ಮ ಅತ್ತೆನಂತೂ ನೋಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಹೇಳತ್ಲಾಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದು ಇರಬೇಕು ಯಾರಿಗೇ ಆಗಲಿ. ಇವಳಿಗೆ ಇನ್ನೂ ಜಂಬ ಇನ್ನು ಕೆಲ್ಸಕ್ಕೆ ಹೋಗ್ತಾರಂತೆ, ಕೆಲ್ಸಕ್ಕೆ ಹೋಗಿ ಮಾಡ್ಕೊಂಡು ತಿನ್ನಲಿ, ಅದು ಬೇರೆ ಪ್ರಶ್ನೆ. ಕಷ್ಟಪಟ್ಟು ದುಡಿಲಿ, ಯಾರೇ ಆಗಲಿ ಕಷ್ಟಪಟ್ಟು ದುಡಿಯೋರನ್ನ ನೋಡಿಕೊಂಡು ನೋಡಿ ಸಂತೋಷ ಪಡಬೇಕು. ನಾವು ಅವ್ರಿಗೆ ಹೊಟ್ಟೆ ಉರ್ಕೊಳ್ಳೋದಾಗಲಿ ಏನೋ ನಂಬೋದಾಗಲಿ ಅದೆಲ್ಲ ಮಾಡಬಾರ್ದು. ಆದ್ರೂ ಸ್ವಲ್ಪ ಕಷ್ಟ ಸುಖ ಇವನ್ಗನ ಬೇಡವೆ. ಅವಳು ಮನೆಯಿಂದ ವಾಚಿ ಕಳಿಸಿಳು ಅಂತ ಇವ್ರಿಗೆ ಸಿಟ್ಟು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.